ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನಾನು ಈ ಥರ ಶೂಟ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆ್ಯಕ್ಚುಲಿ ನನ್ನ ಮಗನ ಜೊತೆ ಒನ್ ಡೇ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಶೂಟ್ ಮಾಡಿ ಇನ್ನೇನೆಲ್ಲ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕಂತ ಅಂದ್ಕೊತಾ ಇದ್ದೆ. ಅಷ್ಟೊಂದು ತಿರುಗಿ ಯಾಕೋ ಸುಮ್ಮನೆ ಜಸ್ಟ್ ಕೆಮ್ಮು ಒಂಥರ ಕೋಲ್ಡ್ ಅದಾಯ್ತು. ನಾನು ಅಂದ್ಕೊಂಡೆ ಫ್ಯಾನ್ ಗಾಳಿಗೆ ಜಾಸ್ತಿ ಮಲಗ್ತಾನಲ್ಲ, ಅದಕ್ಕೇನಾರು ಹಂಗಾಗುತ್ತೆ ಅಂದ್ಕೊಂಡು ಮನೇಲಿ ಇದು ಮೆಡಿಸನ್ನೇ ಕೊಡ್ತಾಯಿದ್ದೆ. ಬಟ್ ತುಂಬ ಜಾಸ್ತಿ ಆಗಿದ್ದರಿಂದ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಸಂಜೆ ನಾನು ಹಸ್ಬೆಂಡ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಅವ್ರು ಹೇಳಿದ್ರು ಅವನು ತುಂಬ ಜೋರಾಗಿ ಉಸಿರಾಡ್ತಿದ್ದಾನೆ. ಆ್ಯಕ್ಚುಲಿ ಅವ್ನು ಹುಟ್ಟಿದಾಗಿಂದನೂ ಸ್ವಲ್ಪ ಜೋರಾಗೆ ಉಸಿರಾಡ್ತಿದ್ದ. ನಾವೇನು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರ್ ಹೇಳಿದ್ರು ತುಂಬ ಜೋರಾಗಿ ಉಸಿರಾಡ್ತಿದ್ದಾನೆ, ಕೆಮ್ಮು ಬರ್ತಾಯಿದೆ ಜಾಸ್ತಿ, ಸೊ ಇದು ನಿಮೋನಿಯಾ ಟರ್ನ್ ಆಗ್ಬೋದು ಅಂತ ಹೇಳಿದ್ರು. ಸೊ ನಿಮೋನಿಯಾ ಅಂದರೆ ನನಗೇನು ಅಷ್ಟು ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಬಟ್ ಈಗ ಈ ಸಿಚುವೇಶನ್ ಆದಮೇಲೆ ಗೊತ್ತಾಯ್ತು ನನಗೆ ನಿಮೋನಿಯಾ ಅಂದರೆ ಏನು ಅಂತ. ಸೊ ಅಡ್ಮಿಟ್ ಮಾಡಲೇಬೇಕು ಅಂತ ಅಂದರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಾಯಿತು, ಅಡ್ಮಿಟ್ ಮಾಡಿದ್ವಿ. ಬಟ್ ಅವ್ನು ಆ್ಯಕ್ಟಿವ್ ಆಗೇ ಇದ್ದ. ಅವನೇನು ಫುಲ್ ಸುಸ್ತಾಗಿ ಏನೂ ಮಾಡ್ತಿರಲಿಲ್ಲ. ಅಂದರೆ ಫುಲ್ಲು ತರಲೆ, ಇನ್ನೂ ತರಲೆ ಆಗೋದು. ನನ್ನ ಮಗ ಇಷ್ಟು ತರಲೆ ಇದ್ದಾನೆ ಅಂತ ನನಗೆ ಹಾಸ್ಪಿಟ್ಲಲ್ಲೇ ಗೊತ್ತಾಗಿದ್ದು. ತುಂಬ ಅಳ್ತಾ ಇದ್ದಾನೆ ಅವನು. ಹಾಸ್ಪಿಟ್ಲಿಗೆ ಹೋಗಿ ಅವ್ರನ್ನೆಲ್ಲ ನೋಡಿ, ಅಲ್ಲಿರೋ ಮಕ್ಕಳನ್ನೆಲ್ಲ ನೋಡಿ. ಇದಕ್ಕಿಂತ ಮುಂಚೆ ಅವನಿಗೆ ಅಷ್ಟು ನಾಲೆಜ್ ಇರಲಿಲ್ಲ ಏನು ಮಾಡ್ತಾರೆ ಹಾಸ್ಪಿಟ್ಲಲ್ಲಿ ಏನಂತ. ಬಟ್ ಈಗ ಅವನಿಗೆ ಎಲ್ಲ ಗೊತ್ತಾಗುತ್ತೆ. ಸೊ ಅವನು ಡಾಕ್ಟ್ರ್ ನೋಡಿದ ತಕ್ಷಣ ಅಳೋದು, ಇದು ಮಾಡೋದು, ಅವ್ರು ನೋಡಿದ ತಕ್ಷಣ ಭಯಪಡೋದು, ಆ ಥರ ಎಲ್ಲ ಮಾಡ್ತಿದ್ದ. ನಾನು ಹಂಗೆ ಅವನ್ನ ಜಾಸ್ತಿ ಭಯ ಬೀಳ್ಸೋದು ಬೇಡ ಅಂತ ನಗಿಸ್ತಾ ಕೂತಿದ್ದೆ. ಹಂಗೆ ಇಂಜೆಕ್ಷನ್ ಕೊಡ್ತಾರೆ ಇವಾಗ ನಿನಗೆ, ಹಂಗೆ ಹಿಂಗೆ ಅಂತ. ಅವನಿಗೆ ಅರ್ಥ ಆಗುತ್ತೆ, ನಾವು ಹೇಳೋದೆಲ್ಲ ಅರ್ಥ ಆಗುತ್ತೆ. ಜಸ್ಟ್ ಮಾತಿನ್ನೂ ಮಾತಾಡೋಕ್ಕೆ ಬರಲ್ಲ ಅಷ್ಟೇ. ಬಟ್ ಆ್ಯಕ್ಷನ್ ಎಲ್ಲ ಚೆನ್ನಾಗಿ ಮಾಡ್ತಾನೆ. ಅವ್ರು ಇದಕ್ಕೆ ಬರ್ತಾರೆ, ಹಿಂಗೆ ಮಾಡ್ತಾರೆ ಅಂತ ಅವನಿಗೆ ಗೊತ್ತು. ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಯ್ತು, ಅಡ್ಮಿಟ್ ಮಾಡಾಯಿತು. ಅವ್ರು ಹೇಳಿದ್ರು ನೋಡೋಣ 2 ಡೇಸ್ ಅಂತೂ ಬೇಕು, ಕಡಿಮೆ ಆಗಿಲ್ಲ ಅಂತಂದರೆ ಆಮೇಲೆ ಬೇಕಾದರೆ ಇದು ಮಾಡೋಣ ಅಂತಂದರು. ಬಟ್ ಕಡಿಮೆ ಆಗುತ್ತೆ ಅಂತಲೇ ಅಂದ್ಕೊತೀನಿ. ಬಟ್ ಅಷ್ಟು ಸೀರಿಯಸ್ ರೇಂಜಿಗೆ ಹೋಗಿರಲಿಲ್ಲ ಅವ್ನಿಗಿನ್ನೂ. ಫೀವರ್ ಆ ಥರ ಎಲ್ಲ ಬಂದಿರಲಿಲ್ಲ. ಯಾವುದಕ್ಕೂ ಒಳ್ಳೆಯದು ನಾವು ಮುಂಚೆನೇ ಪ್ರಿಕಾಷನ್ ತೊಗೊಂಡ್ರೆ ಅಂತ ನಾವು ಅಡ್ಮಿಟ್ ಮಾಡಿದ್ವಿ. ಬಟ್ ಹೆವಿ ಕೆಮ್ತಿದ್ದ, ತುಂಬ ಕೆಮ್ಮಿತ್ತು ಅವನಿಗೆ. ಎಷ್ಟು ಕೆಮ್ತಿದ್ದ ಅಂತಂದರೆ ಏನು ಊಟ ಮಾಡಿದ್ರೂ ಫುಲ್ ಎಲ್ಲ ವಾಮಿಟ್ ಮಾಡಿಬಿಡೋನು. ಡಾಕ್ಟ್ರ್ ಹೇಳಿದ್ರು ಇದೆಲ್ಲ ಆದಮೇಲೆ ವಾಮಿಟ್ ಮಾಡಬಾರ್ದಂತ. ಮತ್ತು ನರ್ಸೆಲ್ಲ ಬಂದು ಅವನಿಗೆ ಸೆಲೈನ್ ಎಲ್ಲ ಹಾಕಿದ್ರು. ಬಟ್ ಅವ್ನು ತುಂಬ ಅಳ್ತಿದ್ದದೆಲ್ಲ ನೋಡಿ ನನಗಂತೂ ತುಂಬ ಅಳು ಬರ್ತಿತ್ತು. ಬಟ್ ನಾನು ಅವನು ಹತ್ರ ಹೆಂಗೆ ಅಂತೇಳ್ಬಿಟ್ಟು ನಾನು ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಹೋಗ್ಲಿ ಬಿಡಪ್ಪ ಏನಾಗಲ್ಲ ಅಂದ್ಕೊಂಡು ಅವನಿಗೆ ಸಮಾಧಾನ ಮಾಡ್ತಾಯಿದ್ದೆ. ಇಂಜೆಕ್ಷನ್ ಎಲ್ಲ ಕೊಟ್ಟು ಇದು ಮಾಡೋದ್ರು. ಅವನಂತೂ ಸುಮ್ಮನೆ ಇರ್ತಿರಲಿಲ್ಲ. ಅಲ್ಲಿ ಸ್ವಿಚ್ ಆನ್ ಮಾಡೋದು, ಇಲ್ಲ ಅಲ್ಲಿ ಸೆಲೈನೆಲ್ಲ ಆಗೋಕ್ಕೆ ಒಂದು ಇದು ಸ್ಟಿಕ್ ಥರ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಎಳೆಯೋದು, ಆ ಸಲೈನ್ ಹಾಕಿರೋ ಮಿಷಿನ್ನು ಕೂಡ ಎಲ್ಲ ಆಫ್ ಮಾಡಿ ಆನ್ ಮಾಡೋದು, ಏನೇನೋ ಮಾಡ್ತಿದ್ದ. ಇಷ್ಟು ತರಲೆ ಇದ್ದ ನನ್ನ ಮಗ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಎಲ್ಲ ಹಾಕಿ ಮಲಗಿಸ್ಬಿಟ್ಟು ಹೋಗಿದ್ದಾರೆ. ಅವನು ಸುಮ್ಮನೆ ಮಲಗಿದ್ದಾನೆ, ಸದ್ಯಕ್ಕೆ ಸುಮ್ಮನೆ ಮಲ್ಕೊಂಡು ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ. ಜಸ್ಟ್ ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂತಂದರೆ ಏನೋ ಸಿಂಪತಿಗೋಸ್ಕರ ಅಡ್ಮಿಟ್ಟು ಅದು ಇದು ಅಂತ ಹೇಳಿ. ನನ್ನ ಮಗ ಚೆನ್ನಾಗೇ ಇದ್ದಾನೆ. ಜಸ್ಟ್ ಒಂದು ಪ್ರಿಕಾಷನ್ಗೋಸ್ಕರ ನಾವು ಅವನ್ನ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ, ಡಾಕ್ಟರ್ ಮುಂದೆ ನಿಮೋನಿಯಾ ಟರ್ನ್ ಆದರೆ, ವೀಸಿಂಗ್ ಎಲ್ಲ ಜಾಸ್ತಿ ಆದರೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ನನಗೆ ಗೊತ್ತು ವೀಸಿಂಗ್ ಪ್ರಾಬ್ಲಮ್ ಯಾವ ಥರ ಇರುತ್ತೆ. ಪಾಪ ಅವ್ರಿಗೆ ಓಡೋಕ್ಕಾಗಲ್ಲ, ಜೋರಾಗಿ ಏದುಸಿರು ಬಿಡ್ತಾ ಇರ್ತಾರೆ. ಆ ಥರ ಪ್ರಾಬ್ಲಮ್ ನನ್ನ ಮಗನಿಗೆ ಬರಬಾರ್ದು, ಅದೆಲ್ಲ ಮುಂದೆ ಕಷ್ಟ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಎಲ್ಲ ಇವಾಗೆ ಪ್ರಿಕಾಷನ್ ತೊಗೊಂಡಿದ್ದು. ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಎಲ್ಲ ಮಾಡಿಕೊಂಡು ನಾನು ಜಸ್ಟ್ ವಿಡಿಯೋ ಮಾಡ್ತಾಯಿದ್ದೆ. ಸೊ ಯಾಕೆ ಅಂದರೆ ನ್ಯೂ ಪೇರೆಂಟ್ಸ್ ಇರ್ತಾರೆ. ಇವನ್ ನಾನು ನ್ಯೂ ಪೇರೆಂಟೇ. ನಮಗೇನು ಅನಿಸುತ್ತೆ ಅಂತಂದರೆ ಏನೋ ಒಂದು ಚಿಕ್ಕದಾದ್ರೂ ದೊಡ್ಡದಾದಂಗೆ ಆಗಿಬಿಡುತ್ತೆ. ಅಫ್ಕೋರ್ಸ್ ನಮ್ಮ ಮಕ್ಕಳನ್ನ ಹೊಡಿತೀವಿ, ಬಡಿತೀವಿ, ಚಿಕ್ಕವರಾದ್ರೂ ಅವರೇನು ಸುಮ್ಮನೆ ಕೂತಿರಲ್ಲ, ಜಾಸ್ತಿ ಹಿಂಸೆ ಮಾಡ್ತಾನೇ ಇರ್ತಾರೆ. ಅದು ಬೇರೆ ಸೈಡ್. ಬಟ್ ಮಕ್ಳಿಗೆ ಏನಾದ್ರು ಒಂದು ಚೂರು ಆದ್ರೂ ಏನೋ ಒಂದು ಆಗೋಯ್ತಲ್ಲ, ನಮಗೆ ಏನೋ ಒಂದು ಆಗೋಯ್ತಲ್ಲ ಒಂದು ಫೀಲಿಂಗ್ ತುಂಬ ಜಾಸ್ತಿ ಬರುತ್ತೆ. ನನಗಂತೂ ಅಳು ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಅಳು ಬರುತ್ತೆ. ಬಟ್ ಕಂಟ್ರೋಲ್ ಮಾಡ್ಕೋಬೇಕು. ಬಿಕಾಸ್ ನನಗನ್ಸುತ್ತೆ ಇದೆಲ್ಲ ಸಿಚುವೇಶನ್ ನಾನು ಫೇಸ್ ಮಾಡ್ತಿರ್ಬೇಕಾದ್ರೆ ನಾನೊಂದು ಸ್ಟೇಜಲ್ಲಿದ್ದೀನಿ. ಮೀನ್ಸ್ ಐ ಫೀಲ್ ಮೈ ಪೇರೆಂಟ್ಸ್ ಇನ್ ಮೀ. ನಮ್ಮ ಅಪ್ಪ ಅಮ್ಮನ ನನ್ನಲ್ಲಿ ನೋಡ್ಕೊತೀನಿ. ಸೊ ನಾವು ದೊಡ್ಡವರಾಗಿದ್ದೀವಿ, ನಮಗೆ ಮಕ್ಕಳಾಗಿದ್ದಾರೆ, ಅವ್ರನ್ನ ನೋಡ್ಕೊಳ್ಳೋ ಸ್ಟೇಜಿಗೆ ನಾವು ಬಂದಿದ್ದೀವಿ ಅಂದಮೇಲೆ ಸೊ ನಮ್ಮ ಧೈರ್ಯ ನಾವು ತೊಗೋಬೇಕು. ಎಲ್ಲದಕ್ಕೂ ಅಳೋದು, ಎಲ್ಲದಕ್ಕೂ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಮಕ್ಕಳನ್ನ ಯಾರು ನೋಡ್ತಾರೆ? ಸೊ ಅದಕ್ಕೆ ನಾನು ನ್ಯೂ ಪೇರೆಂಟ್ಸ್ಗೆ ಏನು ಹೇಳೋದು ಅಂದರೆ ಟೆನ್ಷನ್ ತೊಗೋಬೇಡಿ, ಯಾವುದಕ್ಕೂ ಟೆನ್ಷನ್ ತೊಗೋಬೇಡಿ, ಆಗುತ್ತೆ.
ಈಗ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಹಾಸ್ಪಿಟ್ಲಿಗೋ ಎಲ್ಲದೂ ಕರ್ಕೊಂಡೋದ್ರೆ ಕಮ್ಮಿ ಆಗುತ್ತೆ. ಅದನ್ನು ಬಿಟ್ಟು ನಾವೇ ಅಳ್ತಾ ಕೂತ್ಕೊಂಡು ನಾವೇ ಇದು ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಇದೊಂದು ನ್ಯೂ ಪೇರೆಂಟ್ಸ್ಗೆ ಒಂದು ಮೆಸೇಜ್ ಆಗಲಿ ಅಂತ. ನಿಮೋನಿಯಾ ಅಂದರೆ ಏನೋ ದೊಡ್ಡ ಕಾಯಿಲೆ ಅಂದ್ಕೊಂಡು ಅದು ಟೆನ್ಷನ್ ತೊಗೊಳೋದು ಬೇಡ ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಿರೋದು. ಗೊತ್ತೂ ಇರುತ್ತೆ ಸಿಮ್ಟಮ್ಸ್ ಎಲ್ಲ, ನಿಮೋನಿಯಾ ಸಿಮ್ಟಮ್ಸು, ಕಾಫು, ಫೀವರು, ಕೋಲ್ಡ್, ವಾಮಿಟಿಂಗು, ಅದು ಲಂಗ್ಸ್ ಇನ್ಫೆಕ್ಷನ್ ಆಗಿಬಿಡುತ್ತಂತೆ ಜಾಸ್ತಿ ಹೋದರೆ. ಅದಕ್ಕೋಸ್ಕರ ಅಡ್ಮಿಟ್ ಮಾಡ್ಕೊತೀವಿ ಅಂತ ಹೇಳ್ತಾರೆ ಅಷ್ಟೇ ಡಾಕ್ಟ್ರು. ನನ್ನ ಮಗ ಸಹ ಅವ್ರ ಅಪ್ಪನ ಜೊತೆ ಆಟ ಆಡಿಕೊಂಡು ಆರಾಮಾಗಿ ಇವಾಗ ಸ್ವಲ್ಪ ಪರವಾಗಿಲ್ಲ 2 ಡೇಸ್ ಅಡ್ಮಿಟ್ ಮಾಡ್ಕೋಬೇಕಂತ ಹೇಳಿದರು. ಸೊ 2 ಡೇಸ್ ಇದು ಮಾಡಿದ್ವಿ. ಬಟ್ ಅವನಿಗೇನು ಆಗ್ತಿತ್ತಂದರೆ, ಯಾವಾಗಲೂ ಮನೆಯಲ್ಲಿ ಬಿಡು ಅಂತ ಓಡಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡಿರೋನ್ನ ಒಂದತ್ರ ಕೂಡಾಕಿದ್ರೆ ಹೆಂಗಿರುತ್ತೋ ಅವನಿಗೆ ಪಾಪ ತಡೆಯೋಕ್ಕೆ ಆಗ್ತಿರಲಿಲ್ಲ. ಬೆಡ್ಡಿಂದ ಇಳಿಬೇಕು ಅಂತ ಸಾಹಸ ಮಾಡ್ತಿದ್ದ. ಬಟ್ ಇಳಿದ್ರೆ ಅದು ವೈರೆಲ್ಲ ಇದಾಗಿ ಲೂಸಾಗಿ ಮತ್ತೆ ಇನ್ನೊಂದು ಸಾರಿ ಚುಚ್ಚಬೇಕಲ್ಲ ಅಂತ ನಾವು ಯೋಚನೆ ಮಾಡಿಕೊಂಡು ಅವನು ನನಗೆ ಆಟ ಆಡಿಸ್ಕೊಂಡು ಇದು ಮಾಡ್ತಾಯಿದ್ವಿ. ಬಟ್ ಅವನನ್ನ ಕಂಟ್ರೋಲ್ ಮಾಡೋದು ಮಾತ್ರ ನನಗೆ ಹೆವಿ ಕಷ್ಟ ಅನಿಸ್ಬಿಡ್ತು. ನಾನೇ ಹೋಗಿ ಅಡ್ಮಿಟ್ ಮಾಡ್ಕೊಂಡು ಸೆಲೈನ್ ಹಾಕೊಂಬಿಡೋಣ ಅಂತ ಅನ್ನಿಸ್ತಿತ್ತು. ಅಷ್ಟು ಕಾಟ ಕೊಡ್ತಿದ್ದ. ಆಮೇಲೆ ಸ್ವಲ್ಪ ಹೊತ್ತಿಗೆ ಸರಿಯೋದು, ಅವ್ನ ಬಾಟಿಗೆ ಅವ್ನು ಆಟ ಆಡಿಕೊಂಡು ಮಿಷಿನ್ನೆಲ್ಲ ತೋರಿಸ್ಕೊಂಡು ಇದು ಮುಟ್ತೀನಿ ಅದು ಮುಟ್ತೀನಿ ಅದನ್ನು ಮಾಡ್ತೀನಿ ಅಂದ್ಕೊಂಡು. ಬಟ್ ಓಕೆ, ಆಗ್ತಾ ಇರುತ್ತೆ ಲೈಫಲ್ಲಿ ಈ ಥರ. ಅದು ಯಾವುದೂ ಅಷ್ಟು ಅಂದರೆ ಸೀರಿಯಸ್ಸಾಗಿ ನಾವು ಮುಂಚೆನೇ ತಗೊಂಡ್ರೆ ದೊಡ್ಡದಾಗೋದು ಇದನ್ನು ನಾವು ಕಡಿಮೆ ಮಾಡ್ಬೋದು ಅನ್ನೋದು ಒಂದು ನನ್ನ ಅಭಿಪ್ರಾಯ. ಸೊ ಟೆನ್ಷನ್ ತೊಗೋಬಾರ್ದು ಯಾವುದಕ್ಕಾದ್ರೂ. ಸರಿ ಹೋಗ್ತಾರೆ, ಏನೂ ಆಗಲ್ಲ. ನಾವು ಡಾಕ್ಟ್ರಿಗೆ ಅದನ್ನೇ ಕೇಳಿದ್ವಿ, ಏನಾಗಲ್ಲಮ್ಮ ಸರಿ ಹೋಗ್ತಾನೆ, ಅವ್ನಿಗಿನ್ನೂ ಅಷ್ಟು ಹೋಗಿಲ್ಲ, ಆ ಥರ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕಷ್ಟೇ ಅಡ್ಮಿಟ್ ಮಾಡೋಕ್ಕೆ ಹೇಳಿದ್ದು. ಕಮ್ಮಿ ಆಗುತ್ತೆ. ಬಟ್ ಕೆಮ್ಮು ಎಲ್ಲ ಕಮ್ಮಿ ಆಯಿತು ಅವನಿಗೆ. ಕೆಮ್ಮು ಒಂದು ಕಮ್ಮಿ ಆಗ್ತಿರಲಿಲ್ಲ. ಉಸಿರಾಟ ಕೂಡ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ. ಅಲ್ಲೋಗಿ ಸಲೈನೆಲ್ಲ ಹಾಕಿ ಇಂಜೆಕ್ಷನ್ ಎಲ್ಲ ಹಾಕಿದ್ಮೇಲೆ ಕಮ್ಮಿ ಮಾಡಿಕೊಂಡ. ಬಟ್ ಕೆಮ್ಮು ಮಾತ್ರ ಹೆವಿ ಕೆಮ್ತಿದ್ದ. ಕೆಮ್ಮು ಬರೋದಕ್ಕೂ ಏನೋ ಅವನಿಗೆ ಮಲ್ಗೋಕ್ಕಾಗ್ತಿರ್ಲಿಲ್ಲ. ತುಂಬ ಕಷ್ಟಪಟ್ಟ ಮಾತ್ರ. ಅದಂತೂ ನನಗೆ ಒಂಥರ ಹಿಂಸೆ ಅನ್ನಿಸ್ತಿತ್ತು. ಅಂದರೆ ಕೆಮ್ತಿದ್ದಂಗೆ ಎದ್ದು ಕೂತ್ಕೊಂಡು ಬಿಡ್ತಿದ್ದ. ಅದು ವೈರೆಲ್ಲ ಹಾಕಿದ್ರು ತಲೆಯಲ್ಲೆಲ್ಲ ಸುತ್ತಕೊಂಡು, ಆ ಕೈ ಬೇರೆ ನೋವು. ಈವನ್ ನಮಗೂ ಒಂದ್ಸರಿ ನನಗೆ ನೆನಪಿದೆ, ನಾನು ತುಂಬ ಅಳುವೆ. ನಮ್ಮಮ್ಮ ಎಷ್ಟೊಂದು ಸತಿ ಏನಂಗೆ ಆಡ್ತೀವಿ, ಒಂದು ಇಂಜೆಕ್ಷನ್ ತಾನೇ ಅನ್ನೋರು. ಬಟ್ ಮಕ್ಕಳಲ್ವ, ಏನೂ ಮಾಡೋಕ್ಕಾಗಲ್ಲ. ಈವನ್ ನಾನೇ ದೊಡ್ಡವರಾಗಿ ನಾನೇ ಹಂಗೆ ಆಡಬೇಕಾದ್ರೆ ಮಕ್ಕಳು ಇನ್ಯಾವ ಲೆಕ್ಕ. ಈ ಮಿಷಿನೆಲ್ಲ ಅದಕ್ಕೆ ಸಲೈನ್ ಹಾಕಿರ್ತಾರೆ. ದೊಡ್ಡವ್ರಿಗೆ ಬೇರೆ ಥರ, ಮಕ್ಳಿಗೆ ಬೇರೆ ಥರ. ಮಲ್ಕೊಂಡ ಅವನು. ಸೊ ನಾವು ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ವಿ. ನನಗೆ ಒಂದು ಅಪ್ ಟು ದ ಟೈಮ್ ಏನಾಗೋಯ್ತು ಅಂತಂದರೆ, ಯಾವಾಗ ಮನೆಗೆ ಹೋಗ್ತೀವೋ ಅನಿಸ್ಬಿಡುತ್ತೆ. ಮಕ್ಳಂಗೆ ಆಡೋದಕ್ಕೂ ಅದಕ್ಕೂ ಅಲ್ಲಿ ಹಿಂಸೆ ಅನಿಸುತ್ತೆ ನಿಜವಾಗ್ಲೂ. ನಮಗೂ ಮಲ್ಕೊಳಕ್ಕೆ ಜಾಗ ಇರೋಲ್ಲ, ಮಕ್ಕಳು ಮಲ್ಗೋಕ್ಕೂ ಬಿಡೋಲ್ಲ, ಅವರೂ ಮಲಗಲ್ಲ. ಅವನು ಮಲಗ್ತಿದ್ದ, ಕೆಮ್ಮು ಬಂದ ತಕ್ಷಣ ಎದ್ದು ಕೂತ್ಕೊಂಡ್ಬಿಡ್ತಿದ್ದ. ಅದು ನನಗಿನ್ನೂ ಹಿಂಸೆ ಅನ್ನಿಸ್ತಿತ್ತು. ಪಾಪನ ಹಸ್ಬೆಂಡ್ ನಿದ್ದೆನೇ ಮಾಡಿಲ್ಲ 2 ದಿವಸದಿಂದ. ಇವನೇನಂದ್ರೆ ಅವ್ರ ತೊಡೆ ಮೇಲೆ ಮಲಗಬೇಕಾಗಿತ್ತು. ನಾನು ಆದರೂ ಒಂದು 2-3 ಸತಿ ನಾನೇ ಇಟ್ಕೊಂಡು ಮಲಗಿಸ್ಕೊತಾ ಇದ್ದೀನಿ. ಬಟ್ ಇವನು ಅವ್ರ ಅಪ್ಪ ಇದ್ರೇ ಮಲಗ್ತಾ ಇದ್ದ, ಇಲ್ಲಾಂದರೆ ಓ ಅಂತ ಅಳುತ್ತಾ ಇದ್ದ. ಹಾಸ್ಪಿಟ್ಲಲ್ಲಿ ಇರೋರೆಲ್ಲ ಯಾಕೆ ಇಷ್ಟು ಅಳ್ತಿದ್ದಾನೆ ಹುಡುಗ ಅನ್ನೋರು. ಇನ್ನೊಂದು ದೊಡ್ಡ ಸಾಹಸ ನನಗೆ ಈ ಸ್ಟೆಬ್ಲೈಸರ್ ಹಾಕೋದು. ಓ ಮೈ ಗಾಡ್, ಎಷ್ಟು ಅಳ್ತಿದ್ದ ಅಂದರೆ ಮೇಲೆ ಕೆಳಗೆ ಹಾರ್ತಾನೆ. ಅದು ಕೈಗೆ ಬೇರೆ ಇಂಜೆಕ್ಷನ್ ಬೇರೆ ಹಾಕಿದ್ದಾರೆ. ಆ ಇಂಜೆಕ್ಷನ್ ಹಿಡ್ಕೊಳೋದು ನನಗೆ ಭಯ ಆಗ್ತಿತ್ತು, ಎಲ್ಲಿ ಕಿತ್ಕೊಂಬಂದ್ಬಿಡುತ್ತಪ್ಪ ಇವ್ನು ಹಿಂಗೆ ಆಡ್ತಿದ್ದಾನೆ ಅಂತ. ಹೆಂಗಾರ ಸಾಹಸ ಮಾಡಿ ಆ ಸ್ಟೆಬ್ಲೈಸರ್ ಹಾಕಿ ಅದು ಅವ್ರು ಡಾಕ್ಟ್ರ್ ಹೇಳ್ತಾರೆ, ಅದು ಹಾಕಿದ್ರೆ ಅಮ್ಮ ಕೆಮ್ಮು ಕಡಿಮೆ ಆಗೋದು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಅಂತ. ಅವನಂತೂ ಅಳ್ತಾನೇ ಅದೇನೋ ಅವನಿಗೆ ಅದು ಏನಾಗ್ತಿದೆ. ಅಫ್ಕೋರ್ಸ್ ಮಕ್ಳಿಗೆ ಇರುತ್ತಲ್ಲ, ಅಯ್ಯೋ ಏನೋ ಮಾಡ್ತಾರೆ ನಮಗೆ ಅನ್ನೋದು ಅವ್ನ ಭಯ. ನನಗೆ ಇದು ಹಾಕ್ಕೊಂಡಿಲ್ಲ ಅಂದರೆ ಕೆಮ್ಮು ಕಮ್ಮಿ ಆಗೋಲ್ಲ ಕಣೋ, ನಿದ್ದೆ ಮಾಡಲ್ಲ, ಊಟ ಮಾಡಲ್ಲ ನೀನು, ಮತ್ತೆ ವಾಮಿಟ್ ಮಾಡ್ಕೊತೀಯ. ಡಾಕ್ಟ್ರ್ ಹೇಳ್ಬಿಟ್ಟು ಹೋಗಿದ್ರು, ವಾಮಿಟ್ ಮಾತ್ರ ಆಗಬಾರ್ದು, ವಾಮಿಟ್ ಆದರೆ ಇನ್ಫೆಕ್ಷನ್ ಆಗಿರುತ್ತೆ ಲಂಗ್ಸಲ್ಲಿ ಅಂತ. ಸೊ ಹಿಂಗೋ ಸಾಹಸ ಮಾಡಿ ಅದನ್ನು ಹಾಕಿ ಅವನಿಗೆ ಎಲ್ಲ ಇದು ಮಾಡಿಕೊಂಡು ಡಿಸ್ಚಾರ್ಜ್ ಮಾಡಿಕೊಂಡು ಹೇಳಿದರು, ನಾಳೆ ಬೆಳಗ್ಗೆ ಇಲ್ಲ ಈವ್ನಿಂಗ್ ಮಧ್ಯಾಹ್ನ ಅಷ್ಟರಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ. ನಾವು ಮೋಸ್ಟ್ಲಿ ಫ್ರೈಡೇ ಆಫ್ಟರ್ನೂನ್ ಆಗೋಯ್ತು ನಾವು ಮನೆಗೆ ಬರೋ ಅಷ್ಟರಲ್ಲಿ. ಸೊ ವೆಡ್ನೆಸ್ಡೇ ಈವ್ನಿಂಗ್ ಹೋಗಿದ್ದು, ಥರ್ಸ್ಡೇ ಫ್ರೈಡೇ 2 ಡೇಸ್ ಆಗೋಯಿತು. ಅಡ್ಮಿಟ್ ಮಾಡಿಕೊಂಡು ಅವನಿಗೆ ಅದೆಲ್ಲ ಹಾಕಿ ವೀಸಿಂಗ್ದು ಮತ್ತೆ ಅವ್ರ ಅಪ್ಪನ ತೊಡೆ ಮೇಲೆ ಮಲ್ಕೊಂಡಿದ್ದ. ಹೇಳಿದ್ರು ಇನ್ನೇನು ಡಿಸ್ಚಾರ್ಜ್ ಮಾಡ್ತೀವಿ ಅಂತಂತ. ಲಿಟ್ರಲಿ ನಮಗಂತೂ ಎಷ್ಟು ಸುಸ್ತಾಗೋಯ್ತು ಅಂತಂದರೆ, ಮಕ್ಕಳನ್ನ ಎಷ್ಟು ಜಾಗ್ರತೆ ಮಾಡಿದ್ರೂ ಕಷ್ಟ. ನಾನೇ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ, ಎಷ್ಟು ಜಾಗ್ರತೆ ಮಾಡಬೇಕಪ್ಪ ಮಕ್ಕಳನ್ನ ಅಂತ. ಎಷ್ಟು ಜಾಗ್ರತೆ ಮಾಡಿದರೂ ಅನ್ನೋರು ಅಂತಲೇ ಇರ್ತಾರೆ. ಅದಕ್ಕೂ ತಲೆ ಕೆಡಿಸ್ಕೋಬೇಕಾ ಒಂದೊಂದು ಸತಿ ಅನಿಸುತ್ತೆ.
ಸೊ ಯಾವುದಕ್ಕೂ ತಲೆಕೆಡ್ಸ್ಕೊಬಾರ್ದು. ನಮ್ಮ ಕೈಲಿ ಎಷ್ಟಾಗುತ್ತೋ ನಾವು ಅಷ್ಟೇ ಮಾಡೋಕ್ಕಾಗೋದು. ತಾಯಿ ಮನೇಲಿದ್ದಾಳೆ, ತಾಯಿನೇ ಎಲ್ಲ ನೋಡ್ಕೋಬೇಕು, ತಾಯಿನೇ ಎಲ್ಲ ಮಾಡಬೇಕು ಅಂತ ಅಫ್ಕೋರ್ಸ್ ಮಾಡೇ ಮಾಡ್ತಾಳೆ. ಹಂಗಂತ ತಾಯಿನೇ ಏನು ಡಾಕ್ಟ್ರ್ ಆಗೋಕ್ಕಾಗುತ್ತಾ? ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟೇ ಮಾಡೋದು. ತಾಯಂದಿರನ್ನ ಅನ್ನಬಾರ್ದು, ನಿಮ್ಮಿಂದನೇ ಹಿಂಗೆ ಆಗ್ತಿರೋದು, ನೀವು ಚೆನ್ನಾಗಿ ನೋಡ್ಕೊಳಲ್ಲ ಅಂತ ಯಾವತ್ತೂ ಅನ್ನಬಾರ್ದು. ಅವರು ಕಷ್ಟಪಟ್ಟೆ ಮಕ್ಕಳು ನೋಡ್ಕೊಂಡಿರ್ತಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ವಾಚಿಂಗ್.